ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗೂ ಕೋಮು ಬಣ್ಣ ಕಟ್ಟಲಾಗಿದೆ. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಗರಂ ಆಗಿದ್ದಾರೆ. ಅಂದರೆ ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಎಕ್ಸಾಮ್ ಇದೆಯಲ್ವಾ, ಅದಕ್ಕೆ ಆ ಡೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ಕೂಡ ಕೋಮು ಬಣ್ಣವನ್ನು ಕಟ್ಟಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಧು ಬಂಗಾರಪ್ಪ ಗರಂ ಆಗಿದ್ದಾರೆ. ಬಿಜೆಪಿಯವರ ಅಂಗಸಂಸ್ಥೆ RSSನವರ ಕೆಲಸ ಇದು. ಆ ದಿನ PUC ಪರೀಕ್ಷೆಯೂ ಕೂಡ ಆರಂಭವಾಗ್ತಾ ಇದೆ. SSLC ಪೂರ್ವ ಸಿದ್ಧತಾ ಪರೀಕ್ಷೆ ಆಗಿರುವುದರಿಂದಾಗಿ ಮಧ್ಯಾಹ್ನ ನಾವು ಟೈಮಿಂಗ್ಸನ್ನು ಇಟ್ಟಿದ್ದೇವೆ. ಇಂತಹ ದುರುದ್ದೇಶ ಯೋಚನೆ ಇವರಿಗೆ ಮಾತ್ರ ಬರೋಕ್ಕೆ ಸಾಧ್ಯ. ನೀವು ಏನಾದರೂ ಅಭಿವೃದ್ಧಿ ಕೆಲಸ ಮಾಡಿದರೆ ಅದನ್ನು ಹೇಳಿ, ಮಕ್ಕಳಿಗೆ ಅನುಕೂಲವಾಗುವ ರೀತಿ ಆಡಳಿತ ನಡೆಸೋಕೆ ನಮಗೂ ಬರುತ್ತೆ. BJP ಮತ್ತು RSS ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಂದರೆ ಈ ಪೂರ್ವ ಸಿದ್ಧತಾ ಪರೀಕ್ಷೆ ಇದೆಯಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ಇದು BJPಯ ಅಂಗಸಂಸ್ಥೆ RSSನವರ ಕೆಲಸ ಅಂತ ಕಿಡಿಕಾರಿದ್ದಾರೆ. ಅಂಗ ಎಲ್ಲದನ್ನೂ ಜೋಡಣೆ ಮಾಡೋದಿದೆಯಲ್ಲ ಈ BJPಯವರು, ನನಗೆ ಗೊತ್ತು ಯಾರೋ ಇದ್ರ ಬಗ್ಗೆ ಕೆಲವು ಧರ್ಮಕ್ಕೆ ಒಲವನ್ನು ತೋರಿಸೋದಕ್ಕೆ ಅಂಥೇಳಿ ಈ ಕಳ್ಳಂಗೆ ಒಂದು ಸುಳ್ಳು ನೆಪ ಬೇಕು ಅಂತಾರಲ್ಲ, ಇದು BJPಯವರ ಅಂಗ ಸಂಸ್ಥೆಗಳ RSS ಇರ್ಬೋದು, ಅವರೆಲ್ಲ ಬೇರೆ ಬೇರೆಯವರು ಇದ್ದಾರಲ್ಲ, ಅವ್ರ ಕೆಲಸ ಇದು. ಅವತ್ತು PUC ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ 1ನೇ ತಾರೀಕು ಬೆಳಗ್ಗೆ ಅವ್ರಿಗಿರೋದ್ರಿಂದ, ಇದು ಪ್ರಿಪ್ರೇಟ್ರಿ ಇರೋದ್ರಿಂದ ಅದನ್ನು ಆಮೇಲೆ ಮಾಡ್ತಾಯಿದ್ವಿ. ಆಮೇಲೆ ಒಂದು ತಿಳ್ಕೊಳ್ಳಿ, ನಾವು ಯಾಕೆ ಹೇಳ್ಬೋದು, ನೀವು ಬೇಕಾದ್ರೆ ಒಂದು ದಿವಸ ಮುಂದೆ ಹಾಕ್ಬೋದು. ಒಂದು ದಿವಸ ಮುಂದೆ ಹಾಕಿದರೆ ನಮಗೇನಾಗ್ತದೆ, ಮೂರು ಎಕ್ಸಾಮ್ ಮಾಡ್ತಾಯಿದ್ದೀವಿ ಮಕ್ಕಳಿಗೆ ಸಹಾಯ ಆಗಲಿ ಅಂಥೇಳಿ. ಆ ಮಕ್ಕಳಿಗೆ ಸಹಾಯ ಆಗೋದ್ರಿಂದ 1,20,000 ಮಕ್ಕಳಲ್ಲಿ PUCಯಲ್ಲಿ 42,000 ಮಕ್ಕಳು ಪಾಸಾಗಿ ಕಾಲೇಜಿಗೆ ಹೋಗಿದ್ದಾರೆ. ಡ್ರಾಪ್ಔಟ್ಸ್ನ ನಮ್ಮ ಸರ್ಕಾರ ನಿಲ್ಲಿಸಿದೆ. ಆ ಸಂದರ್ಭದಲ್ಲಿ ಇಂಥ ವ್ಯವಸ್ಥೆನ ನಾವು ಹೆಚ್ಚು ಕಮ್ಮಿ ಮಾಡ್ತೀವಿ. ಅದನ್ನು ಹೋಗಿ ಇದಕ್ಕೆ ಪೋಣಿಸ್ತಕ್ಕಂಥ ದುರುದ್ದೇಶ ಏನಿದೆಯಲ್ಲ, ಇಲ್ಲಾಂದರೆ ದುರುದ್ದ ಥಿಂಕಿಂಗ್ ಏನಿದೆಯಲ್ಲ, ಅದು ಇವ್ರಿಗೆ ಮಾತ್ರ ಸಾಧ್ಯ. ಅದಕ್ಕೆ ನಾನು ಹೇಳೋದನ್ನ ಇದೆಲ್ಲ ಬಿಟ್ಬಿಡ್ರಿ, ನೀವೇನಾರು ಅಭಿವೃದ್ಧಿ ಕೆಲಸ ಮಾಡಿರೋದು ಮಾತ್ರ ಹೇಳ್ರಿ. ಸರ್ಕಾರ ನಮ್ಮದು, ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಮಗೆ ಅಡ್ಮಿನಿಸ್ಟ್ರೇಷನ್ ಮಾಡೋದು ಗೊತ್ತಿದೆ, ಅದನ್ನು ಮಾಡ್ತೀವಿ. ಎಲ್ಲದನ್ನೂ SSLC ಪೂರ್ವ ಸಿದ್ಧತಾ ಪರೀಕ್ಷೆಗೆ ₹50 ಶುಲ್ಕ ವಸೂಲಿ ವಿಚಾರಕ್ಕೆ ಸಂಬಂಧಪಟ್ಟ ಕೂಡ ಈಗ ರಾಜ್ಯಕ್ಕೆ ಜಟಾಪಟಿ ಶುರುವಾಗಿದೆ. ಅಂದರೆ ₹50 ಪರೀಕ್ಷಾ ಶುಲ್ಕ ಅಂದರೆ ವಿದ್ಯಾರ್ಥಿಗಳಿಂದಲೇ ಇದನ್ನು ವಸೂಲು ಮಾಡೋಕ್ಕೆ ಸರ್ಕಾರ ಮುಂದಾಗಿದೆ. BJP ಸರ್ಕಾರ ಇದ್ದಾಗ ಪರೀಕ್ಷಾ ಶುಲ್ಕ ಆರಂಭ ಆಗಿದೆ. BJP ಶುರು ಮಾಡಿದ್ದು ಇದು. ಈ ಮೊದಲು ಪರೀಕ್ಷಾ ಶುಲ್ಕ ₹60 ಇತ್ತು. ಅಂದರೆ BJP ಬೊಮ್ಮಾಯಿ ಸರ್ಕಾರ ಇದ್ದಾಗ ನಾವು ₹10 ಕಡಿಮೆ ಮಾಡಿದ್ದೇವೆ ಅಂತ ಮಧು ಬಂಗಾರಪ್ಪ ಈಗ ಆ ಶುಲ್ಕದ ವಿಚಾರಕ್ಕೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಗೃಹಲಕ್ಷ್ಮಿಗೆ 2,000, ಗೃಹಜ್ಯೋತಿ ಫ್ರೀ ಆಗಿ ಬಸ್ನಲ್ಲಿ ಓಡಾಡಿಸ್ತಾ ಇದ್ದೇವೆ. ಹಿಂದಿನ ಸರ್ಕಾರ 60 ಮಾಡಿದ್ದನ್ನು ನಾವು ₹50 ಮಾಡಿದ್ದೇವೆ. ಅಂದರೆ ಈ ಎಕ್ಸಾಮ್ ಫೀಸನ್ನು ವಿಪಕ್ಷಗಳು ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಯಾಕಂತ ಹೇಳಿದ್ರೆ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ BJP ನಾಯಕರು, ಹಾಗೆ HD ಕುಮಾರಸ್ವಾಮಿಯವರು ಕೂಡ. ಅಂದರೆ ಸರ್ಕಾರ ವಿದ್ಯಾರ್ಥಿಗಳಿಂದಲೇ ₹50 ಪರೀಕ್ಷಾ ಶುಲ್ಕವನ್ನು ವಸೂಲಿ ಮಾಡ್ತಾ ಇದೆ, ಅಷ್ಟು ದುಡ್ಡಿಲ್ವ ಸರ್ಕಾರಕ್ಕೆ, ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಬಡಾಯಿ ಕೊಚ್ಕೊಳ್ತಾ ಇದೆ, ₹50 ಕೊಡೋಕೆ ದಿಕ್ಕಿಲ್ವಾ ಅಂಥೇಳಿ ಈ ರೀತಿ ವಾಗ್ದಾಳಿಗಳು ನಡೆಸಿದ್ರು. ಹಾಗಾಗಿ ಅದಕ್ಕೂ ಕೂಡ ಈಗ ಮಧು ಬಂಗಾರಪ್ಪ ಸಮರ್ಥನೆ ಕೊಟ್ಟಿದ್ದಾರೆ. ಯಾರು ಶುರು ಮಾಡಿದ್ದು ಗೊತ್ತಾ? ಇದು BJP ಸರ್ಕಾರ ಇದ್ದಾಗ, BJP ಸರ್ಕಾರ 2022 ನೋಟಿಫಿಕೇಷನ್, ನಿಮಗೂ ಕೂಡ ಅದು ಬಂದಿರಬೇಕು. ಅದು ಬಂದ ಮೇಲೂ ನೀವು ಬಂದು ಪ್ರಶ್ನೆ ಕೇಳಿದರೆ ಏನು ಮಾಡಬೇಕು? ಅದು ನಂಬರ್ 1. ನಂಬರ್ 2, ಮುಂಚೆ ₹60 ಇತ್ತು, ನಾವು ₹10 ಕಮ್ಮಿ ಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ ₹2,000 ಕೊಟ್ಟು, ಗೃಹಜ್ಯೋತಿ ಕೊಟ್ಟು, ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿಸಿ ಎಲ್ಲ ಮಾಡಿ ₹50 ಹಿಂದಿನ ಸರ್ಕಾರದವ್ರು ಮಾಡೋದನ್ನ ಕ್ಯಾನ್ಸಲ್ ಮಾಡಿ ₹60 ಅದನ್ನ ₹50 ಮಾಡಿದ್ವಿ. ಮುಂದೆ ಏನಾದ್ರು ಇನ್ನೂ ಅನುಕೂಲ ಆದರೆ ಇನ್ನೂ ಕಮ್ಮಿ ಮಾಡ್ತೀವಿ. ಅದ್ರ ಬಗ್ಗೆ ಮಾತಾಡೋಕ್ಕೆ ಹೇಳ್ರಿ. ಎಲ್ಲ ಈ ಹುಡ್ಕೋದಿದೆಯಲ್ಲ, ಅದನ್ನು ನಿಲ್ಲಿಸ್ಬೇಕಾಗ್ತದೆ. ಇದು ಉಪಯೋಗ ಇಲ್ಲ. ಇದು ಅದು ಅವರಿಗೆ ಉತ್ತರ ಕೊಡದೇ ಇರೋದೇ ಒಳ್ಳೆಯದು. ಆದರೆ ಅವ್ರ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಇದು ಏನು ಮಾಡ್ತಾಯಿದ್ದಾರೆ, ಇಲ್ಲದೇ ಇರೋದನ್ನೆಲ್ಲ ಹುಡುಕಿ ಜನರಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಏನಾದ್ರು ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ ಅಂದರೆ ಅವರಂಥ ದಡ್ರಿ ಇನ್ಯಾರೂ ಇಲ್ಲ. ಯಾರು ಶುರು ಮಾಡಿದ್ದು ಗೊತ್ತಾ? ಇದು BJP ಸರ್ಕಾರ ಇದ್ದ
ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಈಗ ಒಂದು SSLC ಪೂರ್ವ ಸಿದ್ಧತಾ ಪರೀಕ್ಷೆ ಕೋಮು ಬಣ್ಣದ ವಿಚಾರ ಮಾರ್ಮಿಕವಾಗಿ ರಿಯಾಕ್ಟ್ ಮಾಡಿದ್ದಾರೆ ಮಧು ಬಂಗಾರಪ್ಪ. ಮತ್ತೆ ಶುಲ್ಕದ ವಿಚಾರ ಯಾವ ರೀತಿ ಸಮರ್ಥನೆ ಅಂತ ಇದು? ಹೌದು ಪ್ರಭು, ಪ್ರಮುಖವಾಗಿ ಏನು SSLC ಪರೀಕ್ಷೆಗೆ ಸಂಬಂಧಪಟ್ಟಂಗೆ 50 ರೂಪಾಯಿ ಪ್ರಿಪೇರ್ಡ್ಗೆ 50 ರೂಪಾಯಿ ಪರೀಕ್ಷೆ ಫೀಸನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಬಿಜೆಪಿ ಸರ್ಕಾರ ಇದ್ದಾಗ ಈ ಒಂದು ಪರೀಕ್ಷಾ ಶುಲ್ಕವನ್ನ ಆರಂಭ ಆಗಿರುವಂತದ್ದು. ಅದರಲ್ಲೂ ಕೂಡ ಪರೀಕ್ಷಾ ಶುಲ್ಕ 60 ರೂಪಾಯಿ ಇತ್ತು. ನಾವು ಅದನ್ನ 10 ರೂಪಾಯಿ ಕಡಿಮೆಯನ್ನ ಮಾಡಿ 50 ರೂಪಾಯಿಗೆ ನಿಗದಿ ಮಾಡಿದ್ದೇವೆ ಅಂತ ಹೇಳಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಗೃಹಲಕ್ಷ್ಮಿ ಸಾಕಷ್ಟು ಈ ಗ್ಯಾರಂಟಿ ಯೋಜನೆ ಕೊಟ್ಟ ನಂತರದಲ್ಲೂ ಕೂಡ ಹಿಂದಿನ ಸರ್ಕಾರ ಮಾಡಿದ 60 ರೂಪಾಯಿ ಬದಲಾಗಿ ನಾವು 50 ರೂಪಾಯಿ ಕಡಿಮೆ 10 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿಗೆ ಅದನ್ನ ಇಳಿಕೆ ಮಾಡೋ ಕೆಲಸವನ್ನ ಮಾಡಿದ್ದೇವೆ. ಮುಂದೆ ಇನ್ನೂ ಅನುಕೂಲ ಆದ್ರೆ ಅದನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಯೋಚನೆಯನ್ನ ಮಾಡುತ್ತೆ. ಈ ರೀತಿಯಾಗಿ ಇದನ್ನ ಪ್ರಶ್ನಿಸುವಂತ ಬದಲು ಬಿಜೆಪಿಯವರು ಅಥವಾ ಕುಮಾರಸ್ವಾಮಿ ಅವರು ಅದನ್ನ ಮೊದಲನ್ನ ತಿಳ್ಕೊಂಡು ಮಾತಾಡೋ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ತಿರುಗೇಟು ಕೊಡೋ ಕೆಲಸವನ್ನ ಮಧು ಬಂಗಾರಪ್ಪನವರು ಮಾಡಿರುವಂತದ್ದು. ಅದರ ಜೊತೆಗೆ ಪ್ರಮುಖವಾಗಿ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಇದೇ ತಿಂಗಳ 26ರಿಂದ ಆರಂಭ ಆಗುತ್ತೆ. ಅದರಲ್ಲಿ ವಿಜ್ಞಾನ ಪರೀಕ್ಷೆಯನ್ನ ಮಾರ್ಚ್ 1ರಂದು ಅದೇ ಶುಕ್ರವಾರ ಮಧ್ಯಾಹ್ನವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ನಮಾಜ್ ಮಾಡುವ ಸಲುವಾಗಿ ಅನುಕೂಲವನ್ನ ಮಾಡಿಕೊಂಡು ಪರೀಕ್ಷಾ ವೇಳಾಪಟ್ಟಿಯನ್ನ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ ಒಂದಷ್ಟು ಆರೋಪವನ್ನ ಬಿಜೆಪಿಯಲ್ಲಿ ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಾಗೆ ಕೂಡ ಮಧು ಬಂಗಾರಪ್ಪ ತಿರುಗೇಟು ಕೊಡೋ ಕೆಲಸವನ್ನ ಮಾಡಿರುವಂತದ್ದು. ಆ ದಿನ PUC ಪರೀಕ್ಷೆ ಆರಂಭ ಆಗೋ ಕಾರಣಕ್ಕಾಗಿ ಅವರಿಗೆ ಅನುಕೂಲ ಆಗದ ಕಾರಣಕ್ಕಾಗಿ SSLC ಮುಖ್ಯ ಪರೀಕ್ಷೆ ಅಲ್ಲ, ಅದು ಪೂರ್ವ ಸಿದ್ಧತಾ ಪರೀಕ್ಷೆ. ಆ ಕಾರಣಕ್ಕಾಗಿ ನಾವು ಮಧ್ಯಾಹ್ನ ಅದನ್ನ ಟೈಮ್ ಟೇಬಲ್ ಅನ್ನ ರೆಡಿಯನ್ನ ಮಾಡಲಾಗಿದೆ. ಅದರಲ್ಲೂ ಕೂಡ ಇವರು ರಾಜಕೀಯ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಿಜೆಪಿ ಮತ್ತೆ RSS ನವರು ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸಣ್ಣ ಸಣ್ಣ ವಿಚಾರಗಳಲ್ಲೂ ಕೂಡ ಈ ರೀತಿಯಾದಂತಹ ಹುಡುಕುಗಳನ್ನ ಹುಡುಕೋ ಕೆಲಸವನ್ನ RSS ನವರು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವಿಚಾರವನ್ನು ಕೂಡ ಧರ್ಮಕ್ಕೆ ಜೋಡಿಸೋ ಕೆಲಸವನ್ನ ಮಾಡ್ತಾರೆ. ಕೆಲವು ಧರ್ಮಕ್ಕೆ ಒಲವು ತೋರಿಸೋ ಕೆಲಸವನ್ನ ಮಾಡ್ತಿದ್ರು ಅಂತೇಳಿ ನಮ್ಮ ಮೇಲೆ ಆಪಾದನೆ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳ್ಳರಿಗೆ ಒಂದು ಸುಳ್ಳು ನೆಪ ಬೇಕು. ಆ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ RSS ನವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರ RSS ಅಂಗಸಂಸ್ಥೆ ಬಿಜೆಪಿಯವರು ಮತ್ತೆ RSS ಅವರು ಎಲ್ಲ ಈ ರೀತಿಯ ಕೆಲಸವನ್ನ ಮಾಡೋದು. ನಾವು ಏನು ವಾಸ್ತವ ಇದೆ ಅದನ್ನ ಮಾತ್ರ ಹೇಳೋ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದನ್ನ ಈ ರೀತಿಯಾದಂತಹ ಏನೋ ವಿವಾದಗಳನ್ನ ಮಾಡೋದನ್ನ ಬಿಟ್ಟು ಅಭಿವೃದ್ಧಿ ಪರವಾದಂತಹ ಕೆಲಸಗಳನ್ನ ಇದ್ರೆ ಮಾಡಿ ನಮ್ಗೆ ಸಲಹೆಗಳನ್ನ ಕೊಡ್ಲಿ ಅಂತೀನಿ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಹೇಳಿರುವಂತದ್ದು. ಪ್ರಭು, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ.